ಚರ್ಮ ಕಮಲಕ್ಕೆ ನಾನೆಷ್ಟೇ ಬಿದ್ದು ಬೇಡಿಕೊಂಡ್ರು ನನ್ನ ಮುತ್ತೈದೆ ಭಾಗ್ಯವನ್ನು ಉಳಿಸುವುದು ನನಗೆ ಮನಸ್ಸಾಗ್ಲಿಲ್ವೇ ತಂದೆ. ಗಂಡನನ್ನ ಕಳೆದುಕೊಂಡು ನಾನು ರಂಡಿಯಾಗಿ ಈ ಸಮಾಜದಲ್ಲಿ ಬದುಕಬಾರದು ಅಂತ ಕುಂಕುಮ, ಕೊಳ್ಳಲ್ಲಿರುವ ಈ ಮಾಂಗಲ್ಯ, ಕೈಯಲ್ಲಿರುವ ಈ ಹಸಿರು ಬಳೆಯನ್ನ ಹಾಗೆ ಇಟ್ಕೊಂಡು ತಿರುಗ್ತಾ ಇದ್ದೀನಿ. ಯಾಕೆ ಗೊತ್ತಾ? ಧರ್ಮವಂತನಾಗಿರುವ ನನ್ನ ಗಂಡನನ್ನ ಕೊಲೆ ಮಾಡಿ ನಮ್ಮ ಆಸ್ತಿಯನ್ನು ಎತ್ತಿ ಹಾಕಿದ್ರಲ್ಲ ಈ ಊರಿನ ಯಜಮಾನ್ರು, ಅವರನ್ನ ಸಂಹಾರ ನನ್ನ ಮಗನಿಂದಲೇ ಆಗ್ಬೇಕು ಅಂತ ನನ್ನ ಗಂಡನಿಗೆ ನಾನು ಮಾತು ಕೊಟ್ಟಿದ್ದೀನಿ. ಅಲ್ಲಿವರೆಗೂ ನನ್ನ ಮುತ್ತೈದೆತನವನ್ನ ನಾನು ಕಳ್ಕೊಳ್ಳೋದಿಲ್ಲ. ಆ ಮಾತನ್ನ ನಾನು ಉಳಿಸ್ಕೊತೀನಿ. ಇದು ಸತ್ಯ ತಂದೆ, ಸತ್ಯ. ಮೈಲಾರಿ, ಮೈಲಾರಿ, ಒಳಗಡೆ ಏನ್ ಮಾಡ್ತಾ ಇದ್ದೆ? ಏನಪ್ಪ ನೀನು ಯಾವುದೋ ಒಂದು ಟಗರ್ ಮರೆಯನ್ನ ಎತ್ಕೊಂಡು ಬಂದು ಅದನ್ನ ಇಷ್ಟೊಂದು ಆರೈಕೆ ಮಾಡ್ತಾ ಇದ್ದಿಲ್ಲ, ಅದರಿಂದ ನೀನೇನ್ ಸಾಧನೆ ಮಾಡ್ಬೇಕು ಅಂತ ಮಾಡಿದ್ಯಾ? ಇದರಿಂದ ಸಾಧಿಸುವ ಕೆಲಸ ಸಾಕಷ್ಟಿದೆ ಅವ್ವ. ಇದು ದೊಡ್ಡದಾದ ಮೇಲೆ ಗೊತ್ತಾಗುತ್ತದೆ ನಿನ್ನ ಮಗ ಮೈಲಾರಿ ಸಾಕಿದ ಸಾಹಸ ಅಂತದ್ದು. ನನಗೆ ಮೊದಲು ನೀವು ಆಶೀರ್ವಾದ ಮಾಡಿ. ಎದ್ದೇಳು ಮಗನೇ, ಎದ್ದೇಳು. ಒಟ್ಟಿನಲ್ಲಿ ನಿನ್ನಿಂದ ಈ ನಿನ್ನ ಮೈಲಾರಿಯಿಂದ ಈ ಊರಿಗೆ ಒಳ್ಳೇದಾದ್ರೆ ನನಗಷ್ಟೇ ಸಾಕು. ಅವ ಈ ನಿನ್ನಿಂದ ಮೈಲಾರಿಂದ ಊರಿಗೆ ಒಳ್ಳೇದಾಗುದು ಅಷ್ಟೇ ಅಲ್ಲ, ಇಡೀ ಈ ನಾಡಿಗೆ ಒಳ್ಳೇದಾಗುತ್ತದೆ. ದುಷ್ಟ ಜನರ ಸಂಹಾರ ಮಾಡೋದಕ್ಕೆ ಈ ನಿನ್ನ ಮಗ ಸಿದ್ಧವಾದ್ರೆ ಅದೇ ದುಷ್ಟ ಜನರ ಸಂಹಾರ ಸಾಕಿದ ಟಗರ ಸಂಹಾರ ಮಾಡೋದಕ್ಕೆ ಈ ನಿನ್ನ ಮಗ ಮೈಲಾರಿ ಸಾಕಿದ ಮೈಲಾರಿ ಸಿದ್ಧವಾಗುತ್ತದೆ. ಇದು ಮಾತ್ರ ಸತ್ಯ ತಾಯಿ. ಮೈಲಾರಿ ಅಂದ್ರೆ ಈ ನಿನ್ನ ಟಗರ್ನಲ್ಲಿ ಅಂತ ಶಕ್ತಿ ಇದೆಯೇನಪ್ಪ? ಅಂತ ಶಕ್ತಿ ಇದೆ ಅಂತ ಕೇಳ್ತಲ್ಲವಾ ನೀನು? ಆ ಕಾರಣದಿಂದ ಈ ನಿನ್ನ ಮಗನ ಟಗರ ಕಣದೊಳಗೆ ಕಾಲಿಟ್ಟರೆ ಸಾಕವ. ಈ ಪ್ರತಿಯೊಬ್ಬರ ಟಗರಿನ ಮಾಲಕರು ಮೈಲಾರಿ ಬಂದು ಕಡಗಡ ನಡಿಗೆ ಕಣದೊಳಗೆ ತನ್ನ ಟಗರ ಪಡೆದೆ ಹಿಂದೆ ತಿರ್ಸ್ಕೊಂಡು ಹೋಗಿರಬೇಕು. ಅದೇ ರೀತಿ ಮಾಡ್ತಾನವ ಈ ಮೈಲಾರಿಯನ್ನು. ಮೆಚ್ಚಿದ ಮಗನೇ, ಈ ನಿನ್ನ ಮಾತಿಗೆ ಹಿಡಿದ ಹಠವನ್ನು ಸಾಧಿಸುವ ಹಠ ಯೋಗಿ ನೀನಾಗ್ಬೇಕು. ಈ ಊರನ್ನು ಆಳುವ ನಾಯಕ ನೀನಾಗ್ಬೇಕು. ದುಷ್ಟರನ್ನ ಸದೆ ಬಡಿದು ಶಿಷ್ಟರನ್ನ ಕಾಪಾಡುವ ದಿಟ್ಟ ಧೀರ ನೀನಾಗ್ಬೇಕು. ಅದೇ ನಿನ್ನ ತಾಯಿ ಆಸೆ. ನಿನ್ನ ಆಸೆಗೆ ನಾನು ಭಾಷೆ ಪಟ್ಟು ಹೊತ್ತರು. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಸಂಗೊಳ್ಳಿ ರಾಯಣ್ಣ, ಚಂದೇರ ಲಕ್ಷ್ಮಣ ಅವರ ಹೆಸರು ಹೇಗೆ ಹಜರಾಮಗೊಳ್ಳುತ್ತೆ ಅದೇ ರೀತಿ ಈ ನಿನ್ನ ಮಗನ ಹೆಸರು ಹಜರಾಮಜ ಅಂತ ಮಾಡ್ತಾರೆ. ನಾ ಕಾಲಿಟ್ಟರೆ ಸಾಕವ, ಪಟ್ಟ ನನ್ನ ಮಗ ಕೈಲಾಸ ಸೇರಬೇಕು. ಪಟ್ಟ ನನ್ನ ದೇಶ ಅಂತ ಇರಬೇಕು. ನೀಚನ ಮಕ್ಕಳು ನರಕ ಸೇರಬೇಕು. ಅದೇ ರೀತಿ ಮಾಡ್ತಾರೆ, ಅದೇ ರೀತಿ ಮಾಡ್ತಾರೆ. ಇದೇ ಈ ಮೈಲಾರಿನ ಮಾತು. ಈ ನಿನ್ನ ಮಾತು ಕೇಳಿ ನನ್ನ ಹಸಿದ ಒಡಲು ತುಂಬಿದಂತಾಯ್ತಪ್ಪ. ಒಟ್ಟಿನಲ್ಲಿ ನೀನು ಸತ್ಯವಂತಾಗಿ ಸರ್ದಾರನಾಗ್ಬೇಕು. ನರಹಂತಕರ ನರವನ್ನೇ ಕತ್ತರಿಸುವ ನರಸಿಂಹ ನೀನಾಗ್ಬೇಕು. ದ್ವೇಷ ಮಾಡಬೇಡ, ರೋಷ ಬಿಡಬೇಡ. ಪ್ರತಿಯೊಬ್ಬ ಜನರು ಯಾವ ತಂದೆ ತಾಯಿಗೆ ಹುಟ್ಟಿದ ಮಗ ಅಂತ ಹೆಮ್ಮೆಯಿಂದ ನನ್ನ ಬಗ್ಗೆ ಮಾತಾಡ್ಬೇಕು. ಆವಾಗ ನಿನ್ನನ್ನು ಹೆತ್ತಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಗುತ್ತೆ ಕಂದ, ಸಾರ್ಥಕವಾಗುತ್ತೆ. 9 ತಿಂಗಳ ಹೊತ್ತು ತಾಯಿಯ ಪಾದಕ್ಕೆ ಹಣ ಹೆಚ್ಚಾಡ್ತಾರವ ಈ ನಿನ್ನ ಮಗನ ಹೆಗಲಿಗೆ ಪಟ್ಟಿ ಕೈಯಲ್ಲೇ ಟಗರ ಹಿಡಿದು ಹೊರಟ್ರೆ ಸಾಕವ. ಈ ಪವಿತ್ರವಾದ ತಾಯಿ ನಾಡಿನಲ್ಲಿ ಧರ್ಮವನ್ನು ಬಿಟ್ಟು ಆ ಧರ್ಮವನ್ನು ಮಾಡ್ತಾ ನಿಮ್ಮ ಮಕ್ಕಳು ದೇವರ ಕಾಲು ಹೊಟ್ಟು ಸತ್ತವನ್ನು ಬಿಟ್ಟು ಆ ಸತ್ತಕ್ಕೆ ಮನಸ್ಸು
ಇದೀಗ ಬಂದೇನೆ ಶ್ರೀಕಾಂತ್? ಹೌದು ಮಾಮ, ಈಗ ತಾನೇ ಬಂದಿದ್ದೇನೆ. ಅಕ್ಕನ ಮನೆಗೆ ಅಪರೂಪವಾಗಿ ಬಂದ್ಬಿಟ್ಟಿದ್ದೆಲ್ಲ, ಯಾಕೆ? ಹಾಗೇನಿಲ್ಲಕ್ಕ, ಇವತ್ತು ನಮ್ಮೂರ ಮಾರುತೇಶ್ವರ ಜಾತ್ರೆ ಇದಲ್ಲ, ಅದಕ್ಕೆ ಅಣ್ಣ ನಿಮ್ಮನ್ನ ಕರೆದುಕೊಂಡು ಬಾ ಅಂತ ಹೇಳಿ ಕಳಿಸಿದ್ದಾರೆ. ಶ್ರೀಕಾಂತ್, ಇದೇನ್ ಬೇರೆ ಊರು ಜಾತ್ರೆನಾ? ನಾನು ಅಲ್ಲೇ ಬಂದು ಮಾಡಿದ್ರು ಅದೇ ಮಾರುತೇಶ್ವರ ಜಾತ್ರೆ, ಎಲ್ಲಿ ಮಾಡಿದ್ರು ಅದೇ ಮಾರುತೇಶ್ವರ ಜಾತ್ರೆ. ಶ್ರೀಕಾಂತ, ಇಲ್ಲಾದ್ರೆ ಯಾರಿದ್ದಾರಪ್ಪ ನೋಡು, ಬೇಕಾದ್ರೆ ನಿನ್ನ ಮಾವ ಬರ್ತಾನೆ, ಅವನು ಕರ್ಕೊಂಡು ಹೋಗು. ಆಗಲ್ಲಕ್ಕ, ಹತ್ತಿಗೆ ಯಾವುದೋ ಒಂದು ಹರಿಕೆಯನ್ನು ಹೊತ್ತಿದ್ದಾಳಂತೆ. ಆ ಹರಿಕೆಯನ್ನು ನೀನು ಹತ್ತಿಗೆ ಸೇರಿ ಆ ದೇವರಿಗೆ ಮುಟ್ಟಿಸಬೇಕಂತೆ. ಅದಕ್ಕೆ ನಿಮ್ಮನ್ನು ಹತ್ತಿಗೆ ಬಿಟ್ಟ ಬರಬೇಡ ಅಂತ ಹೇಳಿ ಕಳಿಸಿದ್ದಾಳೆ. ಅವ್ವ, ನಿನ್ನ ತಮ್ಮ ಬಹಳ ಆಸೆ ಇಟ್ಟು ನಿನ್ನ ತವರ ಮನೆಗೆ ಖರೀದಿಗೆ ಬಂದಿದ್ದಾನೆ. ಅದಕ್ಕೆ ಒಳ್ಳೆ ಅನ್ನಬಾರದು. ಹೋಗಿ ಒಂದು ದಿನ ಇದ್ದು ಅಣ್ಣ ತಮ್ಮದ್ರ ನಕ್ಕು ನಲ್ಲಾಡಿ ಬರುವ. ಆಯ್ತಪ್ಪ, ನೀನ್ ಹೇಳ್ದಾಗೆ ಆಗ್ಲಿ. ನೋಡು, ಶ್ರೀಕಾಂತನಿಗೆ ಒಂದ್ಸರಿಗೆ ನೀರ್ ಕೊಡು, ಕೈಕಾಲು ಮುಖ ತೊಳ್ಕೊಳ್ಳಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಆಯ್ತವ, ಶ್ರೀಕಾಂತ್, ಊಟ ಮಾಡೋಣ. ನಡಿ ಮಾವನ, ಹೋಗೋಣ. ನಾವೇನ್ ಮಾಡೋದು ಮಗ? ನಮ್ಮನ್ನು ಕಂಡ್ರೆ ಊರಲ್ಲಿ ಉರ್ಕೊಳ್ಳೋರೇ ಜಾಸ್ತಿ. ಎಲ್ಲಿ ಎಲ್ಲಿ ನನ್ನ ದೃಷ್ಟಿ ಬಿತ್ತೋ ಅಲ್ಲಿ ಇಬ್ಬನಿಯ ಹಣಿಗಳು ಬೀಳುತ್ತವೆ. ಎಲ್ಲಿ ಎಲ್ಲಿ ನನ್ನ ಸಾಹಸದ ಕೃತ್ಯಗಳು ನಡೆಯುತ್ತವೆ ಅಲ್ಲಿ ಭಯದ ಕೂಗು ಹುಟ್ಟುತ್ತದೆ. ಆದರೆ ನಾನೊಬ್ಬ ಪರಮಾತ್ಮ ಇದ್ದಂತೆ, ಮಂತ್ರಿನೇ ಆಗಲಿ ಕಂತ್ರಿನೇ ಆಗಲಿ, ಆ ಕಂತ್ರಿ ನನ್ನ ಮಕ್ಕಳ ಕೈಗೂಡಿಕೊಂಡು ಅವರನ್ನು ಮಟ್ಟ ಹಾಕುವುದೇ ಈ ಸೂರ ಸರ್ದಾರ ಸೂರಪ್ಪ ನಾಯಕನ ಸ್ಪೆಷಾಲಿಟಿ. ಇನ್ನು ಮುಂದಿನ ಕಾರ್ಯ ಆ ಬಡಪಾಯಿ ಸೋಮಶೇಖರದ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಳ್ಳುವುದು. ನಕ್ಷತ್ರದಂತೆ ಹೊಳೆಯುತ್ತಿದ್ದಾಳಲ್ಲ ಆ ಸೋಮಶೇಖರ್ನ ಹೆಂಡತಿ ಸಾವಿತ್ರಿ.
ಗರುಡನಂತೆ ಹಾರಿ ಬಂದು ನಿನ್ನ ಶೀಲದ ಬುತ್ತಿಯನ್ನು ಕುಕ್ಕಿ ಕುಕ್ಕಿ ತಿಂದು ನಿನ್ನನ್ನು ಇಂಗತ್ತಿಂದ ಮಂಗದಂತೆ ನಾ ಮಾಡದಿದ್ದರೆ ನನ್ನ ಹೆಸರು ಸೂರ ಸರ್ದಾರ ಸೂರಪ್ಪ ನಾಯಕನೇ ನಹಿ. ಜಾತ್ರೆ ಇಂದು ನಮ್ಮೂರಿನ ಶ್ರೀ ಮಾರುತೇಶ್ವರನ ಜಾತ್ರೆ. ಇದೇ ಜಾತ್ರೆಗೆ ಕಂಡ ಕನ್ಯಾಮಣಿಯರ ಆಗಮನ. ಆ ಆಗಮನದಲ್ಲಿ ನಡುವನ್ನು ಬೆಳಕಿಸಿ ನಡೆಯುವ 108 ನಾರಿಯರ ಗಮನವನ್ನು ನಾವು ಸೆಳೆದು ಅವರ ಶೀಲವನ್ನು ಕುಕ್ಕಿ ಕುಕ್ಕಿ ತಿನ್ನುವುದೇ ಈ ಸೂರ ಸರ್ದಾರ ಸೂರಪ್ಪ ನಾಯಕನ ಹಠ. ನನ್ನ ಮಾತಿಗೊಪ್ಪಿ ನನ್ನ ಆಸೆಯನ್ನು ಈಡೇರಿಸುವ ಇಂದಿನ ಹುಡುಗಿಯರಿಗೆ ನಾ ಪ್ರೇಮದಾಸ. ಒಪ್ಪದಿದ್ದರೆ ಅವರ ಅಂದ ಚಂದವನ್ನು ಹರಿದು ತಿನ್ನುವ ಕಾಮದಾಸ. ಅಲಿಯಾಸ್ ವೀರಪ್ಪ ನಾಯಕನ ತಮ್ಮ ಸೂರಪ್ಪ ನಾಯಕನೇ ನಹಿ. ಈಗ ಈ ನಾಟಕದಲ್ಲಿ ಆರಂಭವಾಯಿತು. ಇನ್ನು ಮುಂದಿನ ಪ್ರವೇಶದಲ್ಲಿ ನಡೆಯುತ್ತದೆ ಕರಾಳ ರಾತ್ರಿ. ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ ಕಡಿಬಿಡಿ ಮಾಡಿ ಆಡಲೆ ಬಾರಲೆ ಹುಡುಗಿ ಆಡಲು ಚಿಲ್ಪಾಡಿ ಆಡಲು ಮಾಡಿ ಆಡಲೆ ಹುಡುಗಿ ಆಡಲು ಚಿಲ್ಪಾಡಿ ಆಡಲು ಚಿಲ್ಪಾಡಿ ಆಡಲು ಚಿಲ್ಪಾಡಿ ನೋಡ್ರಿ ನನ್ ಕೆಲಸ ಅಂತೀನಿ. ಇವ್ ನೋಡಿ ಪ್ಯಾಂಡಲ್ ಕೆಲಸ ಯಾಕೆ ಮಾಡ್ಬೇಕು ಅನ್ಸ್ಬಿಟ್ಟೈತ್ ನೋಡ್ರಿ ನನಗ. ಏನ್ ಕಿರಿಕಿರಿ ರೀ, ಎಂತ ಕಿರಿಕಿರಿ ರೀ ಅಪ್ಪ. ಇಲ್ಲೇ ಮಮತಿಗಿರಿ ಹತ್ರ ಪರಮನಟ್ಟಿನ ಮಾಸ್ತರ್ ನಾಟಕ ಹೋಗಿದ್ದೆ. ಸ್ವಲ್ಪ ಕರೆಂಟ್ ಹೋಗಿದ್ದು ಅಷ್ಟ ತಡ. ದೌಡ ಜನರೇಟ್ ಚಲೋ ಮಾಡಂತಂದ ಬಾಯಿ ಬಂದಂಗ ಬೇಯವ್ರಿ. ಹಿಂಗ ಚಲೋ ಮಾಡೋದ್ ಬಿಟ್ಟು ಕತ್ತಿ ಕಾಯಕ್ ಹೋಗಿ ಅಂತಂದ ಜಗಳ ಮಾಡೋಡ್ರಿ. ಹಿಂಗಾಗಿ
ಈ ಕೆಲಸ ಅಂದ್ರೆ ಸಾಕ್ ಸಾಕ ನೋಡ್ರಿ ಏನ್ ಅಂತೀರಿ ಹಣಮಪ್ಪ ವರವಲೀಡು ತಂದೆ ಕಂದರದು ಹಣಮಪ್ಪ ವರವಲೀಡು ತಂದೆ ಕಂದರದು ನಮನೋಡು ನೀನಮ್ಮ ನಾಟಕವು ಚೆನ್ನಾಗಿ ನಡೆಯಲು ನೀನಮ್ಮ ನಾಟಕವು ಚೆನ್ನಾಗಿ ನಡೆಯಲು ನಮಗಿಂದು ದೈವ ತೋರು ಹಣಮಪ್ಪ ವರವಲೀಡು ಒತ್ತೆರಗೊಡದ ಒತ್ತ ತನ ಹೊಸ ಸ್ಪ್ಲೆಂಡರ ಒತ್ತೆರಗೊಡದ ಅತ್ತ ತನ ಹೊಸ ಸ್ಪ್ಲೆಂಡರ ಹುಟ್ಟಿದ ಹೆಸರು ನಿನ್ನಂತ ಹುಡುಗ್ಯಾರ ನಿನ್ನಂತ ಹುಡುಗ್ಯಾರ ಒತ್ತೆರಗೊಡದ ಅತ್ತ ತನ ಹೊಸ ಸ್ಪ್ಲೆಂಡರ ಹೊಸ ಸ್ಪ್ಲೆಂಡರ ಹುಟ್ಟಿದ ಹೆಸರು ನಿನ್ನಂತ ಹುಡುಗ್ಯಾರ ನಿನ್ನಂತ ಹುಡುಗ್ಯಾರ ಯಾಕ ಕರಾಟ ಹೋಗ್ಕೊಂಡು ಆಟೋಳಂಗ್ ಓಡಿ ಬರಕತ್ತಿಲ್ಲ ಮಗಳ ನಾಟಕ ಸೀಸನ್ ಮಗಣ ನಾನ್ ನಾಟಕ ಸೀಸನ್ ತೊಂದು ಏನ್ ಮಾಡ್ತಿಲ್ಲ ಮಳ್ಳ ನನಗೆ ಗೊತ್ತೈತಿ ಈಗ ಚಕ್ ಹುಡುಗಿಯರ್ ಸೀಸನ್ ಹುಡುಗಿಯರ್ ಸೀಸನ್ ಹಂಗಂದ್ರ ಲೇ ಮಳ್ಳ ಹುಡುಗಿಯರ್ ಸೀಸನ್ ಅಂದ್ರೆ ಗೊತ್ತಾವಲ್ಲ ಮಗಳ ನಿನ್ನೆ ಇಲ್ಲಿ ಕುಳಗೇರಿ ಬಸ್ ಸ್ಟ್ಯಾಂಡ್ನಾಗ ಒಂದು ಬದಾಮಿ ಬಸ್ನಾಗ ಒಂದು ಮಸ್ತ್ ಫಿಗರ್ ಹಿಡಿತ್ಲೆ ದೋಸ್ತ ಹೇಳ್ತೇನೆ ನಿನ್ ಮುಂದ ಸಾಮಾನ್ಯ ಫಿಗರ್ ಇರ್ಲಿ ಬಿಡಲ್ಲ ಹಾ ಹುಡುಗ ಹೆಂಗೈತಿ ರಾಮೆ ಒಳ್ಳೆ ನಡೆದ ನಮ್ಮ ರುಕ್ಕುರ್ಕಿ ಎಲ್ಲ ಉಣಂಗೈತೆ ಇಲ್ಲ ಸಟ್ನ ಹೋದ್ರಿ ಪಟ್ನ ತೋಡಿ ಬರುವ ನಮ್ನ ಐದು ಮಣಿ ಕಟ್ಟಿ ಕರ್ಸಿದ್ದೈತೆ ಇಲ್ಲ ನಮ್ ನರ್ಸಪ್ಪರ್ ಸಿಗತ್ತೆ ಆಗೈತೆ ಇಲ್ಲ ಮಗನ 2 ವರ್ಷದಿಂದ ಸಟ್ನಲ್ಲಾಕಿ ಕಂಬಳಿ ಹನುಮೋನ್ಗೈತೆ ಇತ್ತ ಮಗನ ಲೇ ಎಂತ ಹುಡುಗಿನ ಎಂತಾರು ಹೊಲಸಾಗೈತಿ ಮಳ್ಳ ಹೌದಾ ಗೊತ್ತಾಗತ್ತೆ ಮಾಲ ದೌಡೋಗಿ ಹಾಕೊಂಡು ನಡಿ ಹುಡುಗಿ ಮೇಲೆ ಕಾಲ್ ಹೋಗ್ಮಗಣ ಲೇ ಮಗನ ತಡಿ ಸ್ವಲ್ಪ ಇರೋದ ಚೋಟದಿ ಮಗನ ಆ ಹುಡುಗಿ ಮೇಲೆ ಹೋಗಿ ಕಾಲ್ ಹಾಕಿ ಅಲ್ಲಿ ನೀವ್ ಕಾಲ್ ಹಾಕಕ್ ಹೋದ ಅಂದ್ರ ಕಾಲ್ ಮುರಿದ್ ಕೈಯಾಗ ಕೊಡ್ತಾಳ ಆ ಹುಡುಗಿ ಬಪ್ಪರೇ ಮಗನ ಲೇ ನನಗಿಂತ ಒಂದ್ ಸ್ವಲ್ಪ ಹೈಟ್ ಅದೇ ಅಂತ ದಿಮಾಕಿ ಸಿಗತ್ತಿ ಏನ ಲೇ ರಮ್ಯ ಹುಡುಗಿನಾರ ತೋರ್ಸಡಿ ಲೇಪ ಯಾವ ಸಂದೇಹ ಹೋಯ್ತಂತ ತಡಿಲೇ ದೋಸ್ತ ತಡಿ ಸಮಾಧಾನ ಮಾಡ್ಕೋ ಇದು ಯಾಕಪ್ಪ ಮಗನ ಲೇ ದಡ್ಡ ಹುಡುಗ್ಯಾರ ಅಂತ ಹೋಗ್ಬೇಕಾದ್ರ ಹಂಗ ಹೋಗ್ಬಾರ್ದು ಮಗ ಸ್ವಲ್ಪ ತಲಿ ಪಲಿ ಬಾಚ್ಕೊಂಡ ಟ್ರಿಮ್ ಆಗಿ ಹೋದ್ರ ಸಾಕ ಅವನು ಇದ್ ಬೆದ್ದು ಹುಡುಗ್ಯಾರಲ್ಲ ನಮ್ಮನ್ನ ನೋಡಿರ್ಬೇಕು ಮಗನ ಹೌದಾ ಹಂಗ ನನಗೂ ಸ್ವಲ್ಪ ರಾಮೇ ನಾನು ಬಾಚ್ಕೊಂತೀರಿ ಮಗನ ನಿನಗಂದ್ರೆ ಒಟ್ಟ ಕೊಡ್ಲಿಲ್ಲಪ್ಪ ಯಾಕೆ ಲೇ ಅದೆಲ್ಲ ನೋಡ್ತಾ ಹೆಂಗಸೂರ್ ಜೋಡಿನ ಇರ್ತೇನೆ ಮಗನ ಅವ್ರ ತಲೆಯಾಗ ನೀವೇನಪ್ಪ ನಿನ್ ತಲೆಯಾಗಿದ್ರೆ ನಾ ಏನ್ ಮಾಡ್ಲಿ ಕಿಸ್ಬಾಯ್ ಹೋಗ್ರಿ ನಿನ್ನ ಬಾಚಿನ ಯಾವ ಮಂಗ್ಯಾನ ಮಗ ಬೇಕಾಯ್ತೆ ದೇವ್ರ ಕೈ ಕೊಟ್ರಲ್ಲ ಒಂದ ಸಲ ತಲೆ ಮ್ಯಾಗ ಕೈ ಆಡಿಸ್ಬಿಟ್ರ ಸಿನಿಮಾ ಇರೋ ದರ್ಶನ ಕಂಡ ಅಂತ ಹೇಳ್ತೀರಿ ಮಗನ ಸಿನಿಮಾ ಇರೋ ದರ್ಶನ ಕಂಡ ಕಾಣೋದಿಲ್ಲ ಮಗನ ನೀ ಕುಡುಕ್ ನಾಗಪ್ಪಸ್ ಕಂಡ ಅಂತ ಹೇಳ್ತಿ ಏ ರಾಮ್ಯ ನಿನ್ನತ್ತೆ ಯಾಕೆ ಮಾತಾಡ್ತೀವಿ ಮೊದಲ ಹುಡುಗಿನ ತೋರಿಸ್ಬಿಡಿಲಿ ಕರ್ಕೊಂಡ ಬಾರೋ ತಮ್ಮ ಮಾತರನ್ನ ಸಾಲಿ ಕಲಿಯತಾರೆ
ಬರ್ತಾಳ ನನ್ನ ಹುಡುಗಿ ಹತ್ತು ಚಿಲ್ಲಿ ಪ್ಲೇಟ್ ನೀ ತಿರ್ತಿರಬೇಕ ಈಗ ಕಾರಿನೇ ಅದ ನಿನ್ನ ಕಾರಿನಷ್ಟ ಕಷ್ಟ ನನ್ನ ಕಾರಿನೇ ಅದ ಒಳ್ಳೆ ಕೊನೆಗೆಲ್ಲ ಬಿಡುದಿಲ್ಲ ನಿನ್ನ ತಾಯಿನ ಎದಿಯಾದ ಚುಚ್ಚಿದೆಲ್ಲ ತುಪಾದ ಡಬ್ಬುಗಳು ಕಣ್ಣಾದ ಒಗತೀನಿ ಹಳ್ಳ ಎದಿಯಾದ ಚುಚ್ಚಿದೆಲ್ಲ ತುಪಾದ ಡಬ್ಬುಗಳು ಮೇಲೆ ಕಣ್ಣಾದ ಒಗತೀನಿ ಹಳ್ಳ ಯಾದೇ ಮೇಲೆ ಶಾದಿ ಜಾತ್ರೆಗೆ ಬಾರ ಪಾತರಗಿತ್ತು ಬಾದಾಮಿ ಬೆಳ್ಳಕ್ಕೆ ಜಾತ್ರೆಗೆ ಬಾರ ಪಾತರಗಿತ್ತು ಬಾದಾಮಿ ಬೆಳ್ಳಕ್ಕೆ ಚೆಲ್ಲುವ ಪಟಾಕದ ಬರಬಾರಿಸಿ ಹುಟ್ಟುಕೊಂಡ ಬರುವಾಗೆ ಚೆಲ್ಲುವ ಪಟಾಕದ ಬರಬಾರಿಸಿ ಹುಟ್ಟುಕೊಂಡ ಬರುವಾಗೆ ಜಾತ್ರೆಗೆ ಬಾರ ಪಾತರಗಿತ್ತು ಬಾದಾಮಿ ಬೆಳ್ಳಕ್ಕೆ ನಾ ಸತ್ತ ಮ್ಯಾಲ ಸುಡುಗಾಡ ನೋಡಿ ಕಣ್ಣೀರಾಗಬೇಡ. ನಾ ಸತ್ತ ಮ್ಯಾಲ ಸುಡುಗಾಡ ನೋಡಿ ಕಣ್ಣೀರಾಗಬೇಡ. ಜೋರ ದಿನದಾಗ ನನ್ನ ದಾರಕ್ಕ ಮರಳಿ ಬರಬೇಡ. ಗೆಳೆಯ ಮರಳಿ ಬರಬೇಡ. ಕಾಲನ ಚೈನ ಮಾರಿದಿ ಆಳಮಟ್ಟಿ ಗಾಡನಕ ತರಿಸಿದಿ ಚಿಕ್ಕಂದ ಸೆಲಪಿ ಒಡೆಸಿದಿ ಆರಾರಡು ಮುಲ ಕುಡಿಸಿದಿ ಕಾಲನ ಚೈನ ಮಾರಿದಿ ಆಳಮಟ್ಟಿ ಗಾಡನಕ ತರಿಸಿದಿ ಚಿಕ್ಕಂದ ಸೆಲಪಿ ಒಡೆಸಿದಿ ಆರಾರಡು ಮುಲ ಕುಡಿಸಿದಿ ಕಾಲನ ಚಪ್ಪಲ ಬದಲಿಸಿದಂಗ ಮಾಡಿದೆ ನನ್ನ ಈಗ ಒಂಟಿಯೇನ ಅವಳ ಕಿರಲ ಪಪ್ಪ ನನ್ನೋರ ನಮ್ಮಲೆಲ್ಲ ಹುಡುಗಾರ ಕಿರಲ ಪಪ್ಪ ನನ್ನೋರ ನಮ್ಮಲೆಲ್ಲ ಹುಡುಗಾರ ನಾ ಬಾಳ ಹತ್ಕೊಂಡಾಗಿ ಮಗಳೆಲ್ಲ ಕಲಿದೂರ ನಾ ಬಾಳ ಹತ್ಕೊಂಡಾಗಿ ಮಗಳೆಲ್ಲ ಕಲಿದೂರ ಲವ್ವಾತೋ, ಲಪಡಾತೋ, ಮೊನ್ನೆ ಇವ್ನ ಮದುವೆಯಾತೋ. ಕೈ ಮುಗಿತೀನಿ ಮದುವೆಗೆ ಬಾರೆ. ಅಲ್ಲಿ ನೀ ಇಲ್ಲಿ ಮರಬೋದಾದ ಮರದಲ್ಲಿ ತಿರುಗಿದ ಜಾಗ ಆತ ಇದಾಳೆ ಅಲ್ಲಿ ನೀ ಇಲ್ಲಿ ಮರಬೋದಾದ ಮರದಲ್ಲಿ ತಿರುಗಿದ ಜಾಗ ಆತ ಇದಾಳೆ ನೆನಪ ಬಂತಾದ ಮನಸ್ಸಿಗೆ ಸದಸಿಲ್ಲ ನೀವಾದ ಯಾರದೇರ ಮರ್ಯಾದ ಮನಸ್ಸಿಲ್ಲ ನನ್ನ ಪ್ರೀತಿ ಮರೆತಾದೀನಿ ಗೆಳತಿ ಸಂಜದ ಬರತನ
ಅಷ್ಟ ಪ್ಯಾಂಟಿನ ಮೇಲೆ ಏನಾಯ್ತ ನೋಡಿ ಲೋಕೇಟ ಪ್ಯಾಂಟಿನ ಮೇಲೆ ನೋಡ್ಲಿ ಕುಮ್ಮೆ ಟಿ ಶರ್ಟ್ ಹಾಕ್ಯಾಳ ಟಿ ಶರ್ಟ್ ಹಾಕ್ಯಾಳ ಟಿ ಶರ್ಟ್ ಅಂತೂ ಬಾಡಿ ಐತಿ ಮಗನ ಹಂಗಾರ ಒಳಗೆ ಪ್ಯಾಂಟಿನ ಒಳಗೆ ಏನ್ ಹಾಕ್ಯಾಳ ಲೇಪ್ ಹಾಕಿ ಮಗ ನೋಡ್ರಿ ಮಂಗ್ಯಾನ ಮಗ ಅದಕ್ಕೆ ಹೇಳುದು ಗೆದ್ದಾಗಾರಿಗೆ ಬುದ್ಧಿಲ್ಲ ಅಂತೇಳಿ ಲೇ ಮಗನ ಬದಲಾಗಿದೆ ಯಾವ ಅಂತ ಕೇಳು ನಡ್ಲಿ ಕಿಸ್ಬಾಯಿ ರೀ ರೀ ಗಂಡನ ಒದರದಂಗ ಎಷ್ಟು ಚಂದ ಕರಿಯಾಕತ್ತಾಳ ನಮ್ ಕಟ್ಟಿದಾರ ಮಲ್ಲ ನಿಮ್ಮ ಅಪ್ಪನ ಕರಿಯಾಕತ್ತಿಲ್ಲಕಿ ಇಬ್ಬರು ಸೇರಿಸಿ ಒದರಾಕತ್ತಾಳ ಮಂಗ್ಯಾನ ಮಗನ ಹಾಕಿ ರೀ ಯಜಮಾನ್ರಿ ರೀ ಯಜಮಾನ್ರಿ ತ್ರಾಸ ಆಗತ್ ಮಗನ ಈಗ ತ್ರಾಸ ಆಗುತ್ತ ತಂಡಿ ಹೋಗೈತೆ ಮರ ತಂಡಿ ಇಲ್ಲ ತಂಡಿ ಇನ್ನೂ ಐತಿ ಎಲ್ಲ ಐತೆ ಹೌದಾ ನಿಮ್ ಊರ್ ಯಾವ್ದ್ರಿ ನಮ್ಮೂರಿ ಕುಳಗಿರಿ ಬಾಜುಕ ಚಮ್ಮಳಗಟ್ಟಿ ಬಾಜುಕ ನಡಬಾರಕೇನ್ರಿ ನಮ್ದು ಚಿರಕಬ್ದವ್ರು ನಾವು ಏನಂದ್ರೆ ಚಿರಕಬ್ದವ್ರಿ ನಾವು ಚಿರಕಬ್ದಾರ ಓ ನಿಮ್ದು ಆ ಊರ್ಯಾ ಹೋಲ್ ಬಿಡ್ರಿ ಈ ಊರಾಗ ಪುಟ್ಟಪ್ ಶಬ್ದ ಅಂತೇಳಿ ನಿಮಗ್ ಗೊತ್ತದನೇನ್ರಿ ಯಾಕ್ರಿ ಒಳ್ಳೆ ಮಗನ ಸುದ್ದಿನ ತಗೊಂಡಿರಲ್ಲ ಬಾಳ ಡೇಂಜರ್ ನಮಗರಿ ಅವ ನಿಮ್ಮಂತ ಅರಿಯೋದು ಹುಡುಗಿಯಾರ ಕಂಡ್ರ ಸಾಕ ಒಂಥರ ನಾಯಿ ಜೊಲ್ಲು ಸೋರ್ಸ್ಕಂಡ ಸೋರ್ಸ್ಕೊಂಡ್ ಅಡ್ಡಾಡ್ತಾನ್ರಿ ಅದ್ ನೋಡಿ ಮಗ ಮೈ ಗಾಡ್ ರಿಯಲಿ ಅಷ್ಟು ಡೇಂಜರ್ ಅದನ್ರಿ ಅಮ್ಮ ಡೇಂಜರ್ ಅಷ್ಟ ಅಲ್ರಿ ಮೇಡಮ್ಮ ಮುದುಕಾಗಿ ಮುದಿ ಹುಚ್ಚ ಹಿಡಿದ್ರು ಅದ ನಿಮ್ಗೆ ಏನಾರ ಪುಡಿ ಗಿಡಿ ಕೊಟ್ಟಾನ ಮತ್ತವ ಏನೇನು ಬುಡಕ ಮೇಲೆ ಕೂಡ ಬರಾಕತ್ತಾವಲ್ಲ ಏ ಚಂಡಿದ ಕರೆದ್ರೆ ಹೊರಗೆ ಬರ್ಲಿ ನೋಡಲ್ಲಿ ಏ ಹಂಗೇನಿಲ್ರಿ ಅನ್ನಂಗ ನಿಮ್ಮ ಹೆಸರೇನ್ರಿ ನಮ್ಮ ಹೆಸರ ಹ್ಞೂನ್ರಿ. ಕನ್ನಡದಲ್ಲ ಡ್ರಾಮಾ ಸೀನ್ಸ್ ಮಾನಕರದ ಅಂತ ರಮೇಶ್ ಕುಮಾರ್ ಅಂತ ಮತ್ ನಿಮ್ಮ ಹೆಸರು ಏನ್ರಿ ಮೇಡಮ್ಮ ನನ್ನ ಹೆಸರು ಪಂಡಿತ ಪುಟ್ಟಪ್ಪ ಶೆಟ್ಟಿಯ ಮಗಳು ಕನ್ಯಾಕುಮಾರಿ ಕುಮಾರಿ ಹಾ ನೀವು ಶೆಟ್ರ ಮಗ ಹಾ ಶೆಟ್ರ ನಾ ಇನ್ನ ನಿಮ್ ಮಗ ಬಿಟ್ರೆ ದನ್ಸಲ್ರಿ ಇನ್ನ ದಿನ ಬರ್ತೀನಿ ನಿಮ್ಮ ಮನೆ ಹತ್ರ ಅಲ್ರಿ ನೀವ್ ಇದ್ರೆ ಎಲ್ಲಿದ್ರಿ ನಾನು ಕಾಲೇಜ್ ಕಲಕಂತ ಬೆಂಗಳೂರಾಗ ನಮ್ಮ ಅತ್ತಿ ಮನೆಯಾಗಿದ್ರಿ ನಮ್ಮಪ್ಪ ಊರಾಗ ಉಡಾಳ್ ಹುಡುಗರು ಬಾಡದವ ಅಲ್ಲೇ ಇರುವಂತ ಅಲ್ಲೇ ಬಿಟ್ಟು ಬಂದಿದ್ದ ಈಗೇನೋ ನಮ್ ಚಿಲ್ಕೊಪ್ಪದಲ್ಲಿ ಜಾತ್ರೆ ಐತಿಲ್ಲ ಒಂದ್ 2 ದಿನ ಜಾತ್ರೆ ಮಾಡಿ ಜಮ್ ಅಂತ ಇರ್ಬೇಕಂತ ಬಂದಿದ್ದೆ ರೀ ನಮ್ಮ ಅಪ್ಪನ ಮನೆ ತೋರಿಸ್ತೀರಾ ತೋರ್ಸಾಕ ನಾವೇನ್ ಒಳ್ಳೆ ಅನ್ನೋದಿಲ್ರಿ ಮೇಡಮ್ ಆದ್ರೆ ನೀವು ಪರಿಚಯ ಇಲ್ಲಲ್ಲ ಮಗ ಈಗ ಹಂಗ ಹೋಗ್ಬಿಟ್ರ ನಮಗ್ ಬೇಜಾರ್ ಆಗುದಲ್ಲ ಇಲ್ಲೆಲ್ಲ ಕುಂತಾರ ಮಂದಿ ಇವರು ಸದ್ಯಕ್ ಬೇಜಾರಾಗತ್ತ ಅದಕ್ಕ ಹೋಗಿರಿ ಒಂದ್ ಟಿಂಗೆ ಚಕ್ಕ ಡ್ಯಾನ್ಸ್ ಅವ್ರಿಗೆ ಏನಾಗುತ್ತ ಬಿಡುತ್ತ ಗೊತ್ತಿಲ್ಲ ಮತ್ತೆ ನಿಂದ ಮಾತ್ರ ಎದ್ದೆ ಕುಣ್ಯಾಕತ್ತ ಮಾತಾಕ ಬರ್ರಿ ಹೋಗೋಣ ಕುಂತ ಮಂದಿ ಎದ್ದೆ ಕುಣಿಬೇಕಂತ ಬಸ್ ಬಾಳ ಮಾತಾಡಿದಿ ಮಗನ ಅಳ್ಳಿಟ್ಟು ಶಿಳ ಹೊಡಿತೀನಿ ಗಜಮಾಕ ಏ ಚಿಂಕ ಚಿಂಕ ಚಿಂಕ
ಇದೇನು ಸಾವಿತ್ರಿ, ಜಾತ್ರೆಯ ಸಡಗರದಲ್ಲಿ ಈ ನಿನ್ನ ಗಂಡನನ್ನು ಮರೆತಂತೆ ಕಾಣುತ್ತಿದೆಯಲ್ಲ? ಹಾಗೇನಿಲ್ಲ ರೀ, ಬಂದಿರುವ ಹಬ್ಬದಲ್ಲಿ ಬಹಳ ಕೆಲಸ ಇರ್ತಲ್ಲ ಮನೆ ತುಂಬಾ. ನೀವೇನು ಗಂಡಸರು, ಮನೆಯಲ್ಲಿ ಇಷ್ಟು ಕೆಲಸ ಇರ್ತಂತ ನಿಮಗೆ ಗೊತ್ತಾಗಬೇಕು. ಏನೇ ನೀನು ಕೆಲಸ ಕೆಲಸ ಅಂತ ಒಂದು ವಾರ ಕಳೆದರೂ ಇನ್ನೂ ನಿನ್ನ ಕೆಲಸ ಮುಗಿದೇ ಇಲ್ಲವೇ? ಹೋಗಲಿ ಬಿಡು, ಅಕ್ಕನನ್ನು ಕರೆದುಕೊಂಡು ಬರಲಿಕ್ಕೆ ಹೋದ ತಮ್ಮ ಇನ್ನೂ ಬಂದಿಲ್ಲವೇ? ಇನ್ನೂ ಬಂದಿಲ್ಲ, ಇನ್ನೇನು ಬರ್ಬೋದು. ಬನ್ನಿ, ನೀವು ಮನೆಯಲ್ಲಿದ್ದ ಸಾಮಾನೆಲ್ಲ ಒಂದ್ ಸೈಡ್ ಇಡಿ, ನಾ ಎಲ್ಲ ಮನೆ ಸಾರಿಸ್ತೀನಿ. ನಿಂತ್ಕೋ ಸಾವಿತ್ರಿ, ಮನೆ ಸಾರಿಸುವುದಕ್ಕೆ ಎಷ್ಟೊಂದು ಅವಸರ. ನಿನ್ನ ಗಂಡನನ್ನು ಒಂದು ಮಾತು ಕೇಳಬಾರದೆ? ಏನ್ರಿ ಅದು? ಏನಿಲ್ಲ ಸಾವಿತ್ರಿ, ಈಗಾಗಲೇ ನಿನ್ನ ಪ್ರೇಮದ ಮಾತು ಕೇಳಲಾರದೆ ಒಂದು ವಾರ ಕಳೆದು ಹೋಗಿದೆ. ಅದಕ್ಕೆ ಈ ನಿನ್ನ ಗಂಡನ ಎದೆಗೂಡಿನಲ್ಲಿರುವ ಗುಬ್ಬಚ್ಚಿ ಚಿವ್ ಚಿವ್ ಎಂದು ಒಂದು ಗಾನ ಸುದೆ ಹೊರಹೊಮ್ಮಿ ಬರಲಿ ನಿನ್ನ ಅಂತರಾಳದಿಂದ. ಅಯ್ಯೋ ಏನ್ರಿ ನೀವು, ಅದೇನೋ ಹೇಳ್ತಾರಲ್ಲ, ಮದ್ವೆ ಮುಂಚೆ ಮಕ್ಕಳ ಚಿಂತೆ, ಮದ್ವೆ ಆದ್ಮೇಲೆ ಹೆಂಡತಿ ಚಿಂತೆ ಅನ್ನೋ ಹಾಗೆ ನಿಮಗೆ ಯಾವಾಗ್ಲೂ ಹಾಡಿನ ಚಿಂತೆನೇ ಇರುತ್ತೆ, ಗೊತ್ತಿಲ್ವಾ? ಬನ್ನಿ, ಮನೆ ತುಂಬಾ ಕೆಲಸ ಇದೆ, ಕೆಲಸ ಮಾಡ್ಬೇಕು. ಸಾವಿತ್ರಿ, ಬೀಗರು ಬರುವುದು ಇನ್ನೂ 1 ಗಂಟೆಯಾಗುತ್ತದೆ. ಅಷ್ಟರಲ್ಲಿ ಈ ನಿನ್ನ ಗಂಡನ ಆಸೆಯನ್ನು ನಿರಾಶೆ ಮಾಡದೆ ಬಾಡಿ ಹೋಗುತ್ತಿರುವ ನನ್ನ ಪ್ರೇಮದ ಬಳ್ಳಿಯನ್ನು ಚಿಗುರಿಸುವ ನನ್ನ ರಸಿ. ಬಾನ ನರಸ, ನಿನಗಾಗಿ ಸುರಿಸುವೆ ಪ್ರೇಮ ಗಾನವನ್ನು.
ಚಂದ ಮತ್ತು ಚಂದ ಕಾಸುಗಳ ಮತ್ತು ಮಂದ ನಾಗಜಡಿ ಮತ್ತು ಚಂದ ಪ್ರಕೃತಿ ಮತ್ತು ಚಂದ ನಾಗಜಡಿ ಮತ್ತು ಚಂದ ಕಾಸುಗಳ ಮತ್ತು ಚಂದ ನಾಗಜಡಿ ಮತ್ತು ಚಂದ ನೀನಂದ್ರೆ ತುಂಬಾ ಇಷ್ಟ. ಸೋಮಶೇಖರ ಯಾರು? ಓಹೋ, ಯಜಮಾನ್ರು. ಬನ್ನಿ ಸೂರಪ್ಪ ನಾಯಕರೇ, ಕುಳಿತುಕೊಳ್ಳಿ. ಕುಳಿತುಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೋಮಶೇಖರ್. ಇವತ್ತು ಶ್ರೀ ಮಾರುತೇಶ್ವರನ ಜಾತ್ರೆ ಇದೆಯಲ್ಲ, ಅದಕ್ಕೆ ನಮ್ಮ ಯಜಮಾನರು ಪಟ್ಟಿಯನ್ನು ವಸೂಲಿ ಮಾಡಿಕೊಂಡು ಬಾ ಅಂತ ಕಳಿಸಿದ್ದಾರೆ. ಹೌದೇ? ಎಷ್ಟು ಬಿಟ್ಟಿದ್ದಾರೆ ಪಟ್ಟಿನ? ನೋಡಪ್ಪ ತಮ್ಮ ಸೋಮಶೇಖರ,
ಬೈಕ್ ಕಾರ್ ಹತ್ತಿದವರಿಗೆ 10,001, ಇನ್ನು ಎತ್ತು ಎಮ್ಮೆ ಮೇಯಿಸಿದವರಿಗೆ 5,001. ನೋಡೋದ್ರಲ್ಲಿ ನೀ ಬಡವನಾಗಿದ್ಯಾ? ನೀ ಸ್ವಲ್ಪ 5,001 ಕೊಡುವುದು ಬಹಳ ಉತ್ತಮ ಅನಿಸುತ್ತದೆ. ಇದೇನು ಶೆಟ್ರೆ 5,001 ಕೊಡು ಎಂದರೆ ಎಲ್ಲಿಂದ ಕೊಡಬೇಕು? ಪ್ರತಿಯೊಂದು ಮನೆಗೆ 1,001 ರೂಪಾಯಿ ಕೊಟ್ಟರೆ 700 ಮನೆಗೆ 7 ಲಕ್ಷ ಹಣ ಆಗುತ್ತದೆ. 7 ಲಕ್ಷ ಹಣದ ವೆಚ್ಚವಾದರೂ ಮಾಡುವುದೇನಿದೆ? ನನ್ನ ಭಕ್ತಿ ಎಷ್ಟಿದೆ ಅಷ್ಟು ಕೊಡುತ್ತೇನೆ, ಬರೆದುಕೊಳ್ಳಿ 501 ರೂಪಾಯಿ. ಏನು 501? ಸೋಮಶೇಖರ್, ನಿನ್ನ 501 ರೂಪಾಯಿ ತೆಗೆದುಕೊಂಡು ಹೋಗಲು ನಾವೇನು ಆ ದೇವಸ್ಥಾನದ ಮುಂದೆ ಕುಳಿತು ಭಿಕ್ಷೆ ಬೇಡುಕೋ ಭಿಕ್ಷಕರನ್ನು ತಿಳಿದುಕೊಂಡಿದ್ದೀಯಾ ಮಗಳೇ? ಸುಮ್ಮನೆ ಮರ್ಯಾದೆಯಿಂದ 5,001 ರೂಪಾಯಿ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಒದ್ದು ವಸೂಲಿ ಮಾಡಬೇಕಾಗುತ್ತದೆ ಮಗನೇ, ಬಲು ಎಚ್ಚರ. ನಾಯಕರೇ, ಏನಿದೆ ನಿಮ್ಮ ಅಸಭ್ಯವಾದ ವರ್ತನೆ? ದೇವರ ಪಟ್ಟಿನ ಅಷ್ಟು ಕೊಡ್ಬೇಕು ಇಷ್ಟು ಕೊಡ್ಬೇಕು ಅಂತ ಹೇಳ್ಬಾರ್ದು. ನಮ್ಮ ಭಕ್ತಿ ಎಷ್ಟಿದೆಯೋ ಅಷ್ಟು ಕೊಡ್ತೀವಿ, ಅದನ್ನ ತೆಗೆದುಕೊಂಡು ಹೋಗ್ಬೋದು. ಏ ಸಾವಿತ್ರಿ, ಗಂಡಾದವಳು ಹೆಣ್ಣಾಗಿದ್ದರೆ ಈ ಸೂರಪ್ಪ ನಾಯಕನಿಗೆ ಒಳ್ಳೆಯದು. ಅದನ್ನೆಲ್ಲ ಬಿಟ್ಟು ತಲೆ ಎತ್ತಿ ಮಾತನಾಡಿದರೆ ನಿನ್ನ ತಲೆಯನ್ನೇ ತಗುತ್ತೇನೆ, ಬಲು ಎಚ್ಚರ. ಏ ಸೋಮಶೇಖರ, ಸುಮ್ಮನೆ ಮರ್ಯಾದೆಯಿಂದ 5,001 ರೂಪಾಯಿ ಕೊಡ್ತೀಯೋ ಇಲ್ಲ ನಿನ್ನ ಮನೆಯಲ್ಲಿರುವ ಎಲ್ಲ ವಸ್ತುಗಳನ್ನು ಮಾರಿ ನಾನು ಪಟ್ಟಿ ಬರೆದುಕೊಳ್ಳಲೆ? ಬೇಡಿ ಯಜಮಾನ್ರಿ, ದೇವರ ಪಟ್ಟಿಯ ವಿಷಯದಲ್ಲಿ ಒತ್ತಾಯ ಮಾಡುವುದು ಸರಿಯಲ್ಲ. ಬೇಕಾದರೆ ನಾನು ದೊಡ್ಡ ಯಜಮಾನರಿಗೆ ಭೇಟಿಯಾಗಿ ನನ್ನ ಕಾಣಿಕೆಯನ್ನು ಸಲ್ಲಿಸಿ ಬರುತ್ತೇನೆ. ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಿ. ಅರ್ಥ ಸೋಮಶೇಖರ, ನಿನ್ನ ಮಾತನ್ನು ಅರ್ಥ ಮಾಡಿಕೊಂಡು ವ್ಯರ್ಥವಾಗಿ ಹೋಗುವುದಕ್ಕೆ ಈ ಸೂರಪ್ಪ ನಾಯಕನೇನು ಸಣ್ಣನಲ್ಲ. ಈ ಸೂರಪ್ಪ ನಾಯಕ ಹೇಳಿದಂತೆ ಕೇಳಿದರೆ ಹಣ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಒದ್ದು ವಸೂಲಿ ಮಾಡಬೇಕಾಗುತ್ತದೆ, ಬಲು ಎತ್ತರ. ಏ ಸೂರಪ್ಪ, ನಮ್ಮ ಮನೆಗೆ ಬಂದು ನಮ್ಮ ಅಣ್ಣನಿಗೆ ಪಿಸ್ತೂಲ್ ತೋರಿಸಿ ಎದುರಿಸುವುದು ಸರಿಯಲ್ಲ. ಒಳ್ಳೆ ಮಾತಿಂದ ಹೊರತು ಇಲ್ಲ, ಇದೇ ಪಿಸ್ತೂಲ್ನಿಂದ ಸುಟ್ಟು ಹಾಕಿ ಬಿಡುವ. ಪಿಸ್ತೂಲ್ ಶ್ರೀಕಾಂತ, ಈ ಸೂರಪ್ಪ ನಾಯಕನ ಮುಂದೆ ಬಚ್ಚನಂತ ಹರಡಿ ಬಂದರೆ ನಿನ್ನ ಪರಾಕ್ರಮವನ್ನು ತೋರಿಸಲು ಬಂದರೆ ಒದ್ದು ಹೊರಗೆ ಹಾಕಬೇಕಾಗುತ್ತದೆ, ಬಲು ಎಚ್ಚರ. ನಿನ್ನ ಎದರಿಕೆ ಬೆದರಿಕೆ ಬೆರಳು ಚೂಪ ಬಾಲಕರಿಗೆ ತೋರಿಸುವ. ಇದುವರೆಗೂ ಲಕ್ಷಾಂತರ ರೂಪಾಯಿ ದೇವರ ದುಡ್ಡನ್ನು ಎತ್ತಿ ಹಾಕಿ ಮಾಡಿಯ ಮೇಲೆ ಮಾಡಿನ ಹಾಕ್ಸ. ಈಗ ಮತ್ತೇವ ಆಸ್ತಿಯನ್ನು ಹತ್ತಿ ಹಾಕಲು ಬಂದ್ರೆ ನೋಡಪ್ಪ ಶ್ರೀಕಾಂತಪ್ಪ, ನಾವು ಯಾರ ಆಸ್ತಿನ ಎತ್ತ ಹಾಕಕ್ ಬಂದಿಲ್ಲಪ್ಪ, ದೇವ್ರ ಪಟ್ಟಿ ಕೇಳಕ್ ಬಂದೇನೆ. ಸರಳ ಕೊಟ್ಟು ಬಿಡಪ್ಪ, ಸುಮ್ಮನೆ ಯಾಕೆ ಜಗಳ? ನೋಡಿ ಶಕ್ತಿ, ದೇವರ ಪಟ್ಟಿ ಕೊಡುವುದು ನಮಗೆ ಬಿಟ್ಟ ವಿಷಯ. ಅದನ್ನು ಬಿಟ್ಟು ಇಷ್ಟ ಕೊಡ್ಬೇಕನ್ನೋದು ಗೌರ್ಮೆಂಟ್ ರೂಲ್ಸ್ ಇದೆಯಾ? ಗೌರ್ಮೆಂಟ್ ರೂಲ್ಸ್ ಲೇ ಸಿರಿಕೆ, ಇದು ಗೌರ್ಮೆಂಟ್ ರೂಲ್ಸ್ ಅಲ್ಲ ಮಗನೇ. ಈ ಸೂರಾದಿ ಸೂರಪ್ಪ ನಾಯಕನ ರೂಲ್ಸ್, ವೀರಾದಿ ವೀರಪ್ಪ ನಾಯಕನ ರೂಲ್ಸ್. ಈ ಸುತ್ತು ಹತ್ತು ಹಳ್ಳಿಯಲ್ಲಿ ನಾವು ಹೇಳಿದ್ದನ್ನು ಕೇಳದಿದ್ದರೆ ನಿಮ್ಮಂತವರನ್ನು ಒದ್ದು ವಸೂಲಿ ಮಾಡಬೇಕು. ಒದ್ದು ವಸೂಲಿ ಮಾಡುವುದೇ ಈ ಸೂರಪ್ಪ ನಾಯಕನ ಸೂರತನ. ಭದ್ರ ಭೂಮಿ ಮೇಲೆ ಬೆಳೆ ಐತಿ, ನನ್ನ ಬಂದೂಕನ್ಯಾಗ ಬುಲೆಟ್ ಐತಿ. ಈ ಎದ್ರು ನಾಯಕನ ಎದುರ ಐತಿವ, ಅವನ ಸಾವು ಖಚಿತವಾಗೈತಿ. ಕರ್ನಾಟಕ ಮಹಾರಾಷ್ಟ್ರ ಗಡಿನಾಡು ಕಿಂಗ್ ಮೇಕರ್ ಹಿಂದ್ ಕೇಳಿಸಿರಿ ಹರ್ಲೇ ಬೈ. ಹೇಳಿ ಸೂರಪ್ಪ ನಾಯಕರೇ,
ಒಯ್ಯಲೇ ಇಲ್ಲ. ಈ ಮೂವರನ್ನು ಕಟ್ಟಿ ಹೊತ್ತುಕೊಂಡು ಹೋಗಲಿ. ಏ ಸೂರಪ್ಪ ನಾಯಕ, ಕೈ ಬಿಡ್ರಲೇ ನನ್ನನ್ನು. ನೀವು ಸೌರವಂಶದ ಸೂರಪ್ಪ ನಾಯಕನಾದ್ರೆ ಈ ರೀತಿ ಮೋಸ ಮಾಡುವುದನ್ನು ಬಿಟ್ಟು ಎದುರಿಗೆ ತಟ್ಟಿರಲು, ಆವಾಗ ನಿಮ್ಮ ಸೂರತನ ಗೊತ್ತಾಗುತ್ತದೆ. ಸೂರತನ ಬೇಡ ನಾಯಕರೇ, ದಯವಿಟ್ಟು ನನ್ನ ಮೈದನನ್ನ ಬಿಟ್ಟು ಬಿಡಿ. ಬಂದಿರುವ ಹಬ್ಬದಲ್ಲಿ ಈ ರೀತಿ ರಾದಂತ ಮಾಡಬೇಡಿ. ನಮಗೆ ಭಕ್ತಿ ಎಷ್ಟಿದೆಯೋ ಅಷ್ಟು ಕೊಡ್ತೀವಿ, ಅದನ್ನು ತೆಗೆದುಕೊಂಡು ಹೋಗಿ. ಹೌದು ನಾಯಕರೇ, ನನ್ನ ತಮ್ಮನನ್ನು ಬಿಟ್ಟು ಬಿಡಿ. ಜಾತ್ರೆಗೆಂದು ಮನೆಗೆ ಬೀಗರು ಬರುತ್ತಾರೆ. ಬಂದ ಬೀಗರ ಮುಂದೆ ನಮ್ಮನ್ನು ಅಪಮಾನ ಮಾಡಬೇಡಿ ನಾಯಕರೇ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇವೆ. ಕಾಲು ಎತ್ತಿದ್ರೆ ಕಾಲನ್ನು ತೆಗಿತಾರೆ, ಕಾಲು ಎತ್ತಿದ್ರೆ ಕೈಯನ್ನು ತೆಗಿತಾರೆ. ಬಾಯ್ ಬಿಟ್ರೆ ಅಲ್ಲ ಬೆಚ್ಚತ್ತನೆ. ಯಾರು ನೀನು? ಮೈಲಾರ ಮನಸ್ಸು ಕೊಟ್ರೆ ಮೈಲಾರ, ಮನಸ್ಸು ಬಿಟ್ರೆ ಎದುರಾಳಿಗಳ ಜೀವ ಹರೋಹರ. ಇದು ಈ ಸೂರಪ್ಪ ನಾಯಕನ ಸರ್ವಸ್ವ. ನಮ್ಮ ಸರ್ವಸ್ವದ ಮುಂದೆ ಹಾರಾಡಲು ಬಂದರೆ ಏನವಾಗಿ ಬಂದು ಬೀಳುವೆ ನನ್ನ ಪಾದದ ಮೇಲೆ. ನನ್ನ ಪೆತ್ತನ್ನು ನೆತ್ತಿಗೆ ಹಿಡಿಸಿ ಹತ್ತ ಹೋಗುವರ ಈ ಮೈಲಾರ ಕಲ್ಲಲ್ಲಿ. ಈ ಮೈಲಾರಿಗೆ ಮೈ ತುಂಬಿ ಬಂದರೆ ಸಾಕು, ನಿಮ್ಮ ಮೂರನ್ನು ಮುಡಬಂದಂತೆ ಕಡಿದು ಹಾಕಿ ಇದೇ ಮಣ್ಣನ್ನು ಮುಚ್ಚಿ ಹತ್ತುವೇ ನಿಮ್ಮ ದೇಹಕ್ಕೆ. ಯಪ್ಪ ಪುಣ್ಯಾತ್ಮ, ನಮ್ಮನ್ನ ಕಡಿತೀನಿ ಬಡಿತೀನಿ ಅಂತ ಯಾಕಂತೀಯಪ್ಪ? ತಡ್ಕೋ, ಇನ್ನೆರಡು ತಿಂಗಳದೊಳಗ ಪ್ರಳಯ ಆಗುದೈತಿ. ಅಷ್ಟ್ರೊಳಗೆ ಎಲ್ಲಾರು ಸೇರಿ ಹೋಗೋಣ. ಯಾಕ ದೇವ್ರ ಪಟ್ಟಿ ಕೊಟ್ಬಿಡ, ಸುಮ್ ಜನ ಯಾಕ? ಸಟಿ ದೇವರ ಮೇಲೆ ಭಕ್ತಿರುವ ಈ ನಾಯಕರಿಗೆ ಸ್ವಂತ ದುಡ್ಡನ್ನು ಹಾಕಿ ದೇವರ ಜಾತ್ರೆಯನ್ನು ಮಾಡೋಂತ ಹೇಳು. ಅದನ್ನ ಬಿಟ್ಟು ಬಡವರಲ್ಲಿ ಹೆದರಿಸಿ ದೊಡ್ಡ ಹೊತ್ತು ಜೀವನ ಸಾಕಿ ಈ ನಾಯಕರಿಗೆ ಅಂತ ಚಿತ್ತಾದಂತ ಹೇಳು. ಮಾಮ ಹರಿಸಿ ನಾಯಕನದ ನಾಯಕನಿಗೆ 101 ರೂಪಾಯಿ. ಏನು 101? ಈ ಸೂರಪ್ಪ ನಾಯಕನ ಮುಂದೆ ಸವಾಲ್ ಹಾಕಿ ನಿಂತಿರುವಲ್ಲ ಮಗನೇ. ನಾಳೆ ಬೆಳಗಾದರೆ ನೋಡು ಮಗನೇ ನಿನ್ನ ಮನೆತನದ ಸ್ಥಿತಿಯನ್ನು. ನಿನ್ನ ತಾಯಿಯನ್ನು ಎತ್ತಿ ಹಾಕಿ ನಿನ್ನ ಮಾವನ ಮೈ ಚರ್ಮ ಸುಲಿಯದಿದ್ದರೆ ನನ್ನ ಹೆಸರು ಸೂರಪ್ಪ ನಾಯಕನೇ ನಹಿ. ಭದ್ರ ನಾಯಕ, ಬಾ ಹೋಗೋಣ. ನಡೆಯಿರಿ ಯಜಮಾನ್ರೆ, ಹೋಗೋಣ. ಸಮುದ್ರದಲ್ಲಿಗೆ ಬಲಿಯನ್ನು ಬೀಸಿ ಮೀನನ್ನು ಹೊಡೆದನ. ಒಂದಲ್ಲ ಒಂದು ದಿನ ಇವರ ಜೀವನವನ್ನು ಸರ್ವನಾಶ ಮಾಡೋಣ. ಬನ್ನಿ ಹೋಗೋಣ. ಮೈಲಾರ, ಬಡವರು ಬದುಕುವುದು ಬಹಳ ಕಠಿಣ ಇದೆಯಪ್ಪ ಈ ಜಗತ್ತಿನಲ್ಲಿ. ದಿನದಿಂದ ದಿನಕ್ಕೆ ಆ ನಾಯಕರ ದರ್ಬಾರ ಹೆಚ್ಚಾಗುತ್ತಿದೆ. ಇದೇ ರೀತಿ ಆದರೆ ಈ ಬಡವರ ಜೀವನದ ಗತಿ ಏನಪ್ಪ? ಮಾಮ, ಅವರ ದರ್ಬಾರಕ್ಕೆ ನಾವು ಏಕೆ ತಲೆಬಾಗಬೇಕು? ಅವ್ರೇನು ನಮಗೆ ಅಣ್ಣ ಹಾಕೋ ಅಧಿಕಾರ ಅಲ್ಲ. ಬಡವರ ಎತ್ತಿ ಹಿಡಿದು ಜಿರ್ನಾದರಲ್ಲ ಕೊಡುವ ಧರ್ಮ తర్వాత ಊರಿಗೆ ಉದ್ಧಾರ ಮಾಡೋ ಉದ್ಧಾರಕರು. ನೋಡು ಮಾವ, ಬಡವರನ್ನು ಮೆಟ್ಟಿ ಮೆರೆತರು ವೀರಪ್ಪ ನಾಯ್ಕ
ಮತ್ತೆ ಸೂರಪ್ಪಣಕ ಅಂತ ಬಂದೇ ಬರ್ತದೆ. ಹೋಗಲಿ ಬನ್ನಿ ಮಾಮ, ಅಕ್ಕ ಬರುವ ಸಮಯವಾಯಿತು. ಅವಳು ಏನಾದರೂ ತಿಳಿದುಕೊಳ್ಳುತ್ತಾಳೆ, ಹೋಗೋಣ ಬಾ. ಹೌದು ಮೈಲಾರ, ಇಲ್ಲಿ ನಡೆದ ವಿಷಯ ಏನಾದ್ರೂ ಅವನಿಗೆ ಗೊತ್ತಾದ್ರೆ ಅವ ಮನಸ್ಸಿಗೆ ತಾಪ ಮಾಡ್ಕೊಳ್ತಾಳೆ. ಅವಳಿಗೆ ಗೊತ್ತಾಗ್ಬಾರ್ದು. ಇವತ್ತು ಮನೆಯಲ್ಲಿ ಹಬ್ಬ ಇತ್ತು, ಈ ಹಬ್ಬವನ್ನ ಎಲ್ಲರೂ ಸಂತೋಷದಿಂದ ಆಚರಿಸೋಣ. ಬನ್ನಿ ಮಾತಾಡಿ. ಸಾವಿತ್ರಿ, ನಡೀರಿ, ಎಲ್ಲರೂ ಸೇರಿ ಊಟ ಮಾಡೋಣ.